ಇವತ್ತಿನ ಈ ವಿಡಿಯೋದಲ್ಲಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಅವಧೂತ ಸ್ಥಿತಿಯ ಬಗ್ಗೆ, ಜೊತೆಗೆ ಅವರಿಗೆ ಮಾನಸಿಕ ಅಸ್ವಸ್ಥರು ಅವರು ಅಂತೇಳಿ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿರತಕ್ಕಂತಹ ಡಾಕ್ಟರ್ಗಳಿಗೆ ಗುರುಗಳೇ ಅನುಗ್ರಹ ಮಾಡಿದಂತಹ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ರೋಚಕವಾಗಿರ್ತಕ್ಕಂತಹ ಘಟನೆಯ ಬಗ್ಗೆ ನಾನಿವತ್ತು ಮಾಹಿತಿಯನ್ನು ಕೊಡ್ತೇನೆ. ನಾನು ಈ ಘಟನೆಯನ್ನು ಆರಿಸ್ಕೊಂಡಂಥದ್ದು ಅವಧೂತ ಗುರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅನ್ನುವಂತಹ ಪುಸ್ತಕದಿಂದ. ಅದನ್ನು ಬರೆದಂಥವರು ಉರಗಲವಾಡಿ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು. ಗುರುಗಳ ತಾಯಿ ಲಕ್ಷ್ಮಮ್ಮನವರು ದೇಹವನ್ನು ತ್ಯಜಿಸಿದ ಮೇಲೆ ಗುರುಗಳು ತೀವ್ರತರವಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡ್ತಾರೆ. ಆ ಸಾಧನೆಯಿಂದ ಅವರು ಅವಧೂತ ಸ್ಥಿತಿಯನ್ನ ತಲುಪುತ್ತಾರೆ. ಆದರೆ ಅವಧೂತ ಸ್ಥಿತಿಯನ್ನ ತಲುಪಿದ ಮೇಲೆ ಈ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂತಹ ಸ್ವಲ್ಪ ಜನ ಗುರುಗಳಿಗೆ ತಾಯಿಯ ದೇಹ ತ್ಯಜಿಸಿದ ಮೇಲೆ ಅವರಿಗೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತಲೂ, ಅವರು ಶಾಸ್ತ್ರದ ಅಭ್ಯಾಸವನ್ನು ತೀವ್ರತರವಾಗಿ ಮಾಡಿ ಅವರಿಗೆ ಮಾನಸಿಕ ಕಾಯಿಲೆ ಬಂದಿದೆ ಅಂತಲೂ ಅಪಪ್ರಚಾರವನ್ನು ಮಾಡ್ತಾರೆ. ಹಾಗೆ ನೋಡೋದಾದರೆ ತಾಯಿಯವರ ಮೇಲೆ ತುಂಬ ಭಕ್ತಿ ಇದ್ದದ್ದು ನಿಜ, ಆದರೆ ಅವರ ಮರಣ ಶೋಕ ಗುರುಗಳ ಗುರಿ ಸಾಧನೆಗೆ ಅಡ್ಡ ಬಂದಿರಲಿಲ್ಲ. ಗುರುಗಳು ಲಕ್ಷ್ಮಮ್ಮನವರು ಹಾಸಿಗೆಯನ್ನು ಹಿಡಿದಂತಹ ಸಂದರ್ಭದಲ್ಲಿ ದಿನವೂ ಕೂಡ ಅವರಿರುವಂತಹ ಸ್ಥಳಕ್ಕೆ ಹೋಗಿ ವಿಚಾರಿಸ್ತಾ ಇದ್ರು, ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ರು. ಸ್ವಯಂ ಅವರ ತಾಯಿ ದೇಹವನ್ನ ತ್ಯಜಿಸುವಂತಹ ದಿನ ಬೆಳಿಗ್ಗೆ ಗುರುಗಳು ಲಕ್ಷ್ಮಮ್ಮನವರ ಬಳಿಗೆ ಹೋಗಿ ಯೋಗಕ್ಷೇಮವನ್ನು ವಿಚಾರಿಸಿ ಬಂದಿದ್ರು. ಅವರ ತಾಯಿಯೂ ಕೂಡ ಸಮಾಧಾನದಿಂದ ದೇಹವನ್ನು ತ್ಯಜಿಸಿರ್ತಾರೆ. ದೇಹವನ್ನು ತ್ಯಜಿಸುವಂತಹ ಸಂದರ್ಭದಲ್ಲಿ ಗುರುಗಳು ಮಠದಲ್ಲಿ ಆಯ್ದ ಶಿಷ್ಯರಿಗೆ ಸೂತ್ರ ಭಾಷ್ಯ ಪಾಠವನ್ನು ಮಾಡ್ತಾ ಇರ್ತಾರೆ. ಆಗ ಹರಿಕಾರ ಒಬ್ಬ ಬಂದು ಪೆಚ್ಚಾಗಿ ಅವರ ಮುಂದೆ ತಲೆಯನ್ನ ಬಾಗಿ ನಿಂತ್ಕೊಂಡು ಹೇಳ್ತಾನೆ, ಲಕ್ಷ್ಮಮ್ಮನವರು ಈಗ ಕೆಲವು ಕ್ಷಣಗಳ ಹಿಂದೆ ತೀರ್ಕೊಂಡ್ರು ಅಂತ. ಆಗ ಗುರುಗಳು ಕ್ಷಣಕಾಲ ಸುಮ್ಮನೆ ಕುಳಿತುಕೋತಾರೆ. ಆನಂತರ ಒಳಕ್ಕೋಗಿ ಅರ್ಧ ಗಂಟೆಯ ನಂತರ ಬಂದು ತಾವು ನಿಲ್ಲಿಸಿದ್ರಲ್ಲ ಸೂತ್ರ ಭಾಷ್ಯ ಪಾಠವನ್ನು, ಅದನ್ನು ಮುಂದುವರಿಸ್ತಾರೆ. ಆ ಅರ್ಧ ಗಂಟೆಯಲ್ಲಿ ಗುರುಗಳು ಸ್ನಾನವನ್ನ ಮಾಡಿ, ಶುದ್ಧಾಚಮನವನ್ನ ಮಾಡಿ, ಶುಷ್ಕ ವಸ್ತ್ರಗಳನ್ನ ಧರಿಸಿ ಶುಚಿರ್ಭೂತರಾಗಿ ಬಂದಿರ್ತಾರೆ. ಆ ಮಾತೃ ಮರಣಕ್ಕಾಗಿ ಅವರು ಆ ರೀತಿಯಲ್ಲಿ ಮಾಡಿರ್ತಾರೆ. ಅದು ಬಿಟ್ಟರೆ ಅವರು ದುಃಖವನ್ನೇನೂ ಪಡಲಿಲ್ಲ. ಅತ್ಯಂತ ಸಹಜವಾಗಿ ಆತ್ಮಸ್ಥಿತರಿಗೆ ಮಾತ್ರ ಸಾಧ್ಯವಾಗುವಂತಹ ರೀತಿಯಲ್ಲಿ ಅವರು ಮಾತೃಶೋಕವನ್ನ ದಾಟಿರ್ತಾರೆ. ಅಂತಹ ಒಬ್ಬ ಮಹಾಪುರುಷರನ್ನ ನಾವು ಆ ಘಟನೆಯಿಂದ ಅವರು ಖಿನ್ನರಾಗಿ ಮಾನಸಿಕ ಅಸ್ವಸ್ಥರಾದ್ರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಜನ ಹಂಗೆ ಅಂದ್ಕೊಂಡಿರ್ತಾರೆ. ಸಮಾಜ ಇವತ್ತು ಯಾರನ್ನ ಹಂಗೆ ಬಿಟ್ಟಿದೆ? ಸದಾಶಿವ ಬ್ರಹ್ಮೇಂದ್ರರು ಅಂತ ಒಬ್ರು ಇದ್ರು, ಅವಧೂತ ಸ್ಥಿತಿಯನ್ನ ತಲುಪಿರ್ತಕ್ಕಂಥವ್ರು. ಅವರು ಕೂಡ ಮೈ ಮೇಲೆ ಬಟ್ಟೆಯೇ ಇರ್ತಾ ಇರಲಿಲ್ಲ. ಕಾವೇರಿ ತೀರದಲ್ಲಿ ಅವರು ಹುಚ್ಚರಂತೆ ಅಲಿತಾ ಇದ್ರು. ಎಷ್ಟೋ ದಿನ ಮರಣಿನ ಮೇಲೆ ಬಿದ್ದಿರ್ತಾ ಇದ್ರು. ಯಾರಾದ್ರೂ ಬಲವಂತವಾಗಿ ಏನಾದ್ರೂ ತಿನ್ಲಿಕ್ಕೆ ಕೊಟ್ರೆ ತಿಂತಾ ಇದ್ರು, ಇಲ್ಲದೆ ಇದ್ರೆ ಹಂಗೆ ಮಲಗ್ತಾ ಇದ್ರು. ಅವರ ಸ್ಥಿತಿಯನ್ನ ಕಂಡು ಅವರ ಗುರುಗಳಾಗಿರ್ತಕ್ಕಂತಹ ಪರಮಶಿವೇಂದ್ರ ಸರಸ್ವತಿಯವರಲ್ಲಿ ಯಾರೋ ಹೋಗಿ ಹೇಳ್ತಾರೆ, ನಿಮ್ಮ ಶಿಷ್ಯನಿಗೆ ಹುಚ್ಚಿಡಿದಿದೆ ಅಂತ. ಆಗ ಪರಮಶಿವೇಂದ್ರರು ಹೇಳ್ತಾರೆ, ಆಹಾ ಅದೆಂತಹ ಹುಚ್ಚು, ಆ ಹುಚ್ಚು ನನಗಿಡಿಲಿಲ್ವಲ್ಲ ಅಂತೇಳಿ ಅವರ ಗುರುಗಳು ಪಶ್ಚಾತ್ತಾಪ ಪಡ್ತಾರಂತೆ ಜನ ಅವ್ರ ಬಗ್ಗೆ ಚಾಡಿ ಹೇಳಿದಾಗ. ಹಂಗೆ ನಮ್ಮ ಕರ್ನಾಟಕದ ಗೋಂದಾವಲೇಕರ್ ಮಹಾರಾಜ್ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ಬ್ರಹ್ಮಚೈತನ್ಯರ ಗುರುಗಳಾಗಿರ್ತಕ್ಕಂತಹ ತುಕಾರಾಮ ಚೈತನ್ಯರು ಕೂಡ ಇಂತಹ ಸ್ಥಿತಿಯಲ್ಲೇ ಇದ್ದಂತಹ ಮಹಾತ್ಮರು. ಅವರನ್ನ ಅರಿದೇ ಇರತಕ್ಕಂತಹ ಜನ ಅವರನ್ನ ತುಕಾರಾಮರನ್ನ ಉಚ್ಚ ತುಕಾಬುವ ಅಂತ ಇದ್ರು. ಸದಾ ಆತ್ಮಾನಂದದಲ್ಲಿ ಅವರು ಇರ್ತಾ ಇದ್ರು. ಮಹಾತ್ಮರನ್ನ ಸಾಧಾರಣ ಕಣ್ಣಿನಿಂದ ನೋಡ್ತಕ್ಕಂಥದ್ದು, ನಮ್ಮ ಲೌಕಿಕ ಅಳತೆಗೋಲಿನಿಂದ ಅಳಿತಕ್ಕಂಥದ್ದು ತುಂಬಾ ತಪ್ಪಾಗುತ್ತೆ. ಆಮೇಲೆ ರಮಣ ಮಹರ್ಷಿಗಳು ಅಷ್ಟೇ. ರಮಣ ಮಹರ್ಷಿಗಳು ತಿರುವಣ್ಣಾಮಲೆಗೆ ಬಂದ ನಂತರ ಅವರು ಪೂರ್ಣ ಅವಧೂತ ಸ್ಥಿತಿಯಲ್ಲೇ ಇರ್ತಾ ಇದ್ರು, ಎಲ್ಲೆಂದ್ರಲ್ಲಿ ಇರ್ತಾ ಇದ್ರು. ಯಾರಾದ್ರೂ ಅವ್ರಿಗೇನಾದ್ರೂ ತಿನ್ಸಿದ್ರೆ, ಏನಾದ್ರೂ ಕೊಟ್ಟರೆ ತಿಂತಾ ಇದ್ರು. ಅರ್ಚಕರು ನೈವೇದ್ಯ ಮಾಡಿರ್ತಕ್ಕಂತಹ ಪ್ರಸಾದವನ್ನ ಅಥವಾ ಅಭಿಷೇಕ ಮಾಡಿರ್ತಕ್ಕಂತಹ ಹಾಲನ್ನ ಕೊಟ್ರೆ ಕುಡಿತಾ ಇದ್ರು. ಅದು ಕೂಡ ಒಂದೇ ತುತ್ತು ಆ ಪ್ರಸಾದವನ್ನ, ಆ ಒಂದು ಗ್ಲಾಸಲ್ಲಿ ಹಾಲನ್ನ ಮಾತ್ರ ಅವರು ಕುಡಿತಾ ಇದ್ರು. ಹಿಂಗೆ ಅವರು ದೇವಾಲಯದ ಗೋಪುರದ ಕೆಳಗಡೆ, ಮಂಟಪದ ಕೆಳಗಡೆ ಹಿಂಗೆ ಇರ್ತಾ ಇದ್ರು. ಆಮೇಲೆ ಮೈ ಮೇಲೆ ಅವರು ಬಟ್ಟೆಯನ್ನೇ ಹಾಕೊಳ್ತಾ ಇರ್ಲಿಲ್ವಂತೆ. ಆಗ ಅಲ್ಲಿ ಇರ್ತಕ್ಕಂಥ ಅರ್ಚಕರು, ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರೆ, ಇದು ದೇವಸ್ಥಾನ, ಜೊತೆಗೆ ಇಲ್ಲಿ ಹಬ್ಬ ನಡೀತಾ ಇದೆ, ಆ ಕಾರಣಕ್ಕಾಗಿ ತುಂಬಾ ಜನ ಬರ್ತಾರೆ, ನೀವು ವಸ್ತ್ರಹೀನರಾಗಿ ಇರಬಾರ್ದು, ಜನಕ್ಕೆ ಮುಜುಗರ ಆಗುತ್ತೆ ಅಂತೇಳಿ ಒಂದು ಏನು
ಪಂಚೆಯನ್ನ ಅರ್ಚಕರೇ ಅವರಿಗೆ ಸುತ್ತುತ್ತಾರಂತೆ ಸೊಂಟಕ್ಕೆ. ಅಂತಹ ಅವಧೂತ ಅವರೂ ಕೂಡ ಜನ ಹುಚ್ಚರು ಅಂತಿದ್ರು, ಕಲ್ಲಲ್ಲಿ ಅವ್ರಿಗೆ ಹೊಡಿತಾ ಇದ್ರು. ರಮಣ ಮಹರ್ಷಿಗಳು ಅರುಣಾಚಲದಲ್ಲಿ ಇರಬೇಕಾದ್ರೆ ಚಿಕ್ಕ ಮಕ್ಕಳು ಅವರು ಹುಚ್ಚರು ಅಂತೇಳಿ ತಿಳ್ಕೊಂಡು ಕಲ್ಲಲ್ಲಿ ಹೊಡಿತಾ ಇದ್ರು, ನಾನಾ ಹಿಂಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಕೂಡ ಅವಧೂತ ಸ್ಥಿತಿಯನ್ನು ಮುಟ್ಟಿದ್ರು ಕೂಡ ಜನ ಅವರ ಅವಧೂತ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳದೆ ಅಪಪ್ರಚಾರವನ್ನ ಮಾಡ್ತಾ ಇದ್ರು. ಈ ವಿಚಾರ ಅವತ್ತಿನ ರಾಜರಾಗಿರ್ತಕ್ಕಂತಹ ಮೈಸೂರಿನ ಒಡೆಯರಾಗಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ವಿಚಾರ ಮುಟ್ಟುತ್ತೆ. ಅವ್ರಿಗೂ ಕೂಡ ಚಿಂತೆಯಾಗುತ್ತೆ. ಹಾಗಾಗಿ ಅವರು ಈ ವಿಚಾರವನ್ನ ಬಹಳ ಕಾಲ ಯೋಚನೆಯನ್ನ ಮಾಡಿ ಕಡೆಗೆ ಗುರುಗಳ ಮಾನಸಿಕ ಆರೋಗ್ಯವನ್ನ ಪರೀಕ್ಷೆ ಮಾಡಬೇಕು, ಪರೀಕ್ಷೆಯನ್ನು ಮಾಡಿ ನನಗೆ ವರದಿ ಮಾಡಬೇಕು ಅಂತೇಳಿ ಆವಾಗಿನ ಸುಪ್ರಸಿದ್ಧ ವೈದ್ಯರಾಗಿರ್ತಕ್ಕಂತಹ ಮನಃಶಾಸ್ತ್ರದ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ MV ಗೋವಿಂದ ಸ್ವಾಮಿ ಅವರನ್ನ ಮಠಕ್ಕೆ ಕಳಿಸ್ತಾರೆ. ಗೋವಿಂದ ಸ್ವಾಮಿಯವರು ಗುಪ್ತವಾಗಿ ಬರಬೇಕು, ಗುಪ್ತವಾಗಿ ಸ್ವಾಮಿಯವನ್ನ ಪರೀಕ್ಷೆ ಮಾಡಬೇಕು, ಸ್ವಾಮಿಗೆ ಏನಾಗಿದೆ ಅದನ್ನ ಗುಪ್ತವಾಗಿ ಮಹಾರಾಜರಿಗೆ ರಿಪೋರ್ಟ್ ಕೊಡಬೇಕು. ಇದು ಒಂದಷ್ಟು ಮಠದಲ್ಲಿರ್ತಕ್ಕಂತಹ ಒಂದಷ್ಟು ಜನಕ್ಕೆ ಬಿಟ್ರೆ ಇನ್ಯಾರಿಗೂ ಗೊತ್ತಿರೋದಿಲ್ಲ ಈ ವಿಚಾರ. ಯಾವುದೇ ಸದ್ದು ಗದ್ದಲ ಇಲ್ಲದೆ ಅತ್ಯಂತ ಗೌಪ್ಯವಾಗಿ ಗೋವಿಂದ ಸ್ವಾಮಿಯವರು ಶೃಂಗೇರಿಗೆ ಬರ್ತಾರೆ. ಅವರು ಬಂದಾಗ ಗುರುಗಳು ಎಲ್ಲರೂ ಅನ್ಕೊಂಡಂಗೆ ಮತಿಭ್ರಂಶ ಸ್ಥಿತಿಯಲ್ಲೇ ಇರ್ತಾರೆ. ತಾವು ಪರೀಕ್ಷೆ ಮಾಡಲಿಕ್ಕೆ ಮುನ್ನ ಗುರುಗಳಿರ್ತಕ್ಕಂತಹ ಸ್ಥಳವನ್ನ ಸಾಧ್ಯವಾದ್ರೆ ಗುರುಗಳನ್ನ ದೂರದಿಂದ ಒಂದ್ಸರಿ ನೋಡಬೇಕು ಅನ್ನುವಂತಹ ಆ ಅಭಿಪ್ರಾಯವನ್ನು ಇಟ್ಟುಕೊಂಡು ಗೋವಿಂದ ಸ್ವಾಮಿಗಳು ನೃಸಿಂಹವನಕ್ಕೆ ಬರ್ತಾರೆ. ನೃಸಿಂಹವನದಲ್ಲಿ ಗುರುಗಳು ತಂಗಿರ್ತಾರೆ, ಅಲ್ಲಿಗೆ ಬರ್ತಾರೆ. ಆಗ ಗೋವಿಂದ ಸ್ವಾಮಿಗಳು ನೃಸಿಂಹವನದಲ್ಲಿ ಅಡ್ಡಾಡ್ತಾ ಇರಬೇಕಾದ್ರೆ ಎಲ್ಲರ ಆಶ್ಚರ್ಯಕ್ಕೆ ಮಿಗಿಲಾಗಿ ಗುರುಗಳೇ ಹೊರಗಡೆ ಬರ್ತಾರೆ. ಆ ಸ್ಥಿತಿಯಿಂದ, ಸಮಾಧಿ ಸ್ಥಿತಿಯಿಂದ ಹೊರಗಡೆ ಗುರುಗಳೇ ಬಂದು ಸ್ವಲ್ಪ ಹೊತ್ತಿನ ಮುಂಚೆ ಬುದ್ಧಿಭ್ರಮಣಿ ಇದ್ದಂತಹ ಗುರುಗಳು ಕೇವಲ ಕೆಲವೇ ನಿಮಿಷಗಳಲ್ಲಿ ಯಥಾಸ್ಥಿತಿಗೆ ಬಂದಿರ್ತಾರೆ. ಆಗ ಇವರು ಗೋವಿಂದ ಸ್ವಾಮಿಯವರು ಗುರುಗಳನ್ನ ನೋಡಿ ನಮಸ್ಕಾರವನ್ನ ಮಾಡ್ತಾರೆ. ಆಗ ಗುರುಗಳು ಅಸನ್ಮುಖರಾಗಿ ಗುರುಗಳೇ ಕೇಳ್ತಾರೆ, ತಾವೇ ನನ್ನನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದವರು ಅನ್ನುವಂತಹ ಅರ್ಥ ಬರುವಂತೆ ಅವರನ್ನ ಕೇಳ್ತಾರೆ. ಈ ಪ್ರಶ್ನೆಯನ್ನ ಗುರುಗಳು ಕೇಳಿದ ಕೂಡಲೇ ಗೋವಿಂದ ಸ್ವಾಮಿಯವರು ಜೊತೆಗೆ ಮಠದ ಅಧಿಕಾರಿಗಳು ಇಬ್ರು ಕೂಡ ತಬ್ಬಿಬ್ರಾಗ್ಬಿಡ್ತಾರೆ. ಗೋವಿಂದ ಸ್ವಾಮಿಯವರು ಗುರುವರಿಯರ ಮಾನಸಿಕ ಸ್ಥಿತಿಯನ್ನ ಪರೀಕ್ಷೆ ಮಾಡಿ ಲೋಸುಗುವೆ ಶೃಂಗೇರಿಗೆ ಬಂದಿರತಕ್ಕಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ, ಕೆಲವೇ ಜನಗಳಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಯಾರೂ ಕೂಡ ಆ ವಿಚಾರವನ್ನ ಗುರುಗಳಿಗೆ ತಿಳಿಸಿರೋದಿಲ್ಲ. ಯಾಕೆಂದ್ರೆ ಅವರು ಬರುವಂತಹ ಸಂದರ್ಭದಲ್ಲಿ ಗುರುಗಳು ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿದ ನಂತರ ಗೋವಿಂದ ಸ್ವಾಮಿ ಸ್ತಂಭೀಭೂತರಾಗೋಗ್ತಾರಂತೆ. ಗುರುಗಳು ಅಸನ್ಮುಖರಾಗಿ ಗೋವಿಂದ ಸ್ವಾಮಿಯ ಜೊತೆಗೆ ಸ್ವಲ್ಪ ಕಾಲ ಸಂಭಾಷಣೆಯನ್ನ ಮಾಡ್ತಾರೆ. ಈ ಸ್ವಲ್ಪ ಕಾಲ ಸಂಭಾಷಣೆ ಆದ್ಮೇಲೆ ಕೆಲವು ದಿನ ಶೃಂಗೇರಿನಲ್ಲಿ ಇದ್ದು ನಿತ್ಯವೂ ಕೂಡ ಗೋವಿಂದ ಸ್ವಾಮಿಯವರು ಗುರುದರ್ಶನವನ್ನ ಪಡ್ಕೊಂಡು ಅದಾದ್ಮೇಲೆ ಗುರುಗಳ ಆ ನಡವಳಿಕೆಯನ್ನ ಎಲ್ಲವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿದಂತಹ ಗೋವಿಂದ ಸ್ವಾಮಿಯವರು ಗುರುಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ, ಬುದ್ಧಿಭ್ರಮಣೆ ಎನ್ನುವಂತಹ ಸಂದೇಹಕ್ಕೆ ಯಾವ ಪುಷ್ಟಿಯೂ ಕೂಡ ಇಲ್ಲ, ಅವರು ಸಾಮಾನ್ಯ ಸ್ಥಿತಿಯಲ್ಲೇ ಇದ್ದಾರೆ ಅಂತೇಳಿ ಮಹಾರಾಜರಿಗೆ ವರದಿಯನ್ನ ಕೊಡ್ತಾರೆ. ಇವರು ಬಂದೋದ ಮೇಲೆ ಇನ್ನೊಂದ್ಸಾರಿ ಕ್ರಾಸ್ ಚೆಕ್ ಮಾಡಬೇಕು ಅಂತೇಳಿ ಮಹಾರಾಜರು ಏನ್ ಮಾಡ್ತಾರೆ, ಇನ್ನೊಬ್ಬ ಪ್ರಖ್ಯಾತಿಯನ್ನ ಗಳಿಸಿರ್ತಕ್ಕಂತಹ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಸುಬ್ಬರಾವ್ ಅವರನ್ನ ಮಠಕ್ಕೆ ಕಳಿಸ್ತಾರೆ. ಸುಬ್ಬರಾವ್ ಅವರು ಕೂಡ ಸುಮಾರು 15 ದಿನಗಳ ಕಾಲ ಶೃಂಗೇರಿನಲ್ಲಿ ಇರ್ತಾರೆ. ನಿತ್ಯವೂ ಕೂಡ ಗುರುಗಳ ದರ್ಶನವನ್ನ ಮಾಡ್ತಾ ಇರ್ತಾರೆ. ಆದರೆ ಗುರುಗಳಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಬಂದಿರತಕ್ಕಂತಹ ಡಾಕ್ಟ್ರು ಮನಸ್ಸಾಸ್ತ್ರರು ಅಂತೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದೇ ರೀತಿ ಗೌಪ್ಯ ರೀತಿಯಲ್ಲೇ ಗುರುಗಳ ದರ್ಶನವನ್ನ ಮಾಡ್ತಾ ಇರ್ತಾರೆ, ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸುಮಾರು ದಿನ ಆಗುತ್ತೆ. ಸುಮಾರು ದಿನ ಆದ್ರೂ ಕೂಡ ಗುರುಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯನ ಆಗೋದೇ ಇಲ್ಲ. ಹಾಗಾಗಿ ಸುಮಾರು ದಿನ ಆಗೋಗುತ್ತಲ್ಲ, ಒಬ್ಬ ಡಾಕ್ಟರ್ ಆಗಿರ್ತಕ್ಕಂಥವನು ತನ್ನ ವೃತ್ತಿಯನ್ನ ಬಿಟ್ಟು ಎಷ್ಟು ದಿನ ಬೇರೆ ಊರಲ್ಲಿ ಇರ್ಲಿಕ್ಕೆ ಸಾಧ್ಯ? ಹಾಗಾಗಿ ಹೆಂಗಾದ್ರೂ ಮಾಡಿ ನಾನು ಊರಿಗೆ ಹೋಗಬೇಕು ಅಂತೇಳಿ ಗುರುಗಳಲ್ಲಿ ನಿವೇದನೆಯನ್ನ ಮಾಡ್ತಾರೆ, ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಅಪ್ಪಣೆ ಆದರೆ ನಾನು ನಾಳೆಗೆ ನನ್ನೂರಿಗೆ ಪ್ರಯಾಣ ಮಾಡ್ತೇನೆ ಅಂತ ಗುರುಗಳಲ್ಲಿ ಡಾಕ್ಟರು ಮನವಿಯನ್ನ ಮಾಡಿಕೊಂಡಾಗ ಗುರುಗಳು ಅಸನ್ಮುಖಿಯಿಂದ ಕೇಳ್ತಾರಂತೆ, ಏಕೆ ತಾವು ಬಂದ ಕೆಲಸ ಆಯ್ತಾ ಅಂತ. ಈಗ ಡಾಕ್ಟರು ಏನಂತ ಉತ್ತರ ಕೊಡ್ತಾರೆ,
ಆಯ್ತು ಅಂದ್ರೆ ಸುಳ್ಳಾಗತ್ತೆ. ಯಾಕಂದ್ರೆ ತಾವು ಬಂದಿದ್ದು ಗುರುಗಳನ್ನ ಪರೀಕ್ಷೆ ಮಾಡಬೇಕು, ಏನು ಮಾನಸಿಕ ಅಸ್ವಸ್ಥರ ಅಥವಾ ಏನು ಖಿನ್ನತೆ ಕಾಡ್ತಾ ಇದೆಯಾ ಅಂತೇಳಿ ಪರೀಕ್ಷೆಯನ್ನ ಮಾಡಬೇಕು ಅಂತ ಬಂದಿದ್ದು. ಈಗ ಬಂದಿರುವಂತ ಕೆಲಸ ಆಯ್ತು ಅಂದ್ರೆ ನಾನು ಪರೀಕ್ಷೆ ಮಾಡಿದೆ ಅಂತೇಳಿ ಸುಳ್ಳು ಹೇಳ್ದಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬಂದಿರತಕ್ಕಂತಹ ಕೆಲಸ ಆಗದೆ ಹೋಗ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಹಂಗಾಗಿ ಸುಮಾರು ಕಾಲ ಯೋಚನೆ ಮಾಡಿದಂತಹ ವೈದ್ಯರು ಹೇಳ್ತಾರೆ, ಊರಲ್ಲಿ ನನಗೆ ತುಂಬಾ ಕೆಲಸ ನಿಂತೋಗಿದೆ, ಹಾಗಾಗಿ ನಾನು ಪ್ರಯಾಣವನ್ನ ಮಾಡಬೇಕು, ಮಹಾಸನ್ನಿಧಾನ ಆಶೀರ್ವಾದ ಮಾಡಬೇಕು ಅಂತ ಸುಬ್ಬರಾವ್ ಅವರು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೊರಡ್ಲಿಕ್ಕೆ ಅನುವಾದಾಗ ಗುರುಗಳು ಅವರಿಗೆ ಒಂದು ಮಾತು ಕೇಳ್ತಾರೆ, ನಿಮ್ಮ ತಾಯಿಯವರು ಆರೋಗ್ಯ ಆಗಿದ್ದಾರಲ್ವಾ ಅಂತ ಒಂದು ಮಾತು ಕೇಳ್ತಾರಂತೆ. ಈ ಮಾತನ್ನ ಕೇಳಿದಂತಹ ವೈದ್ಯರಿಗೆ ಶಾಕ್ ಆಗುತ್ತಂತೆ. ಯಾಕಂದ್ರೆ ಸುಮಾರು ದಿನಗಳ ಹಿಂದೆ ವೈದ್ಯರ ತಾಯಿಗೆ ಹೊಟ್ಟೆಯ ಶೂಲೆ ಬಂದು ಸುಮಾರು ನರಳಿರ್ತಾರೆ. ಆಕೆಗೆ ಹಲವಾರು ಪರೀಕ್ಷೆಗಳನ್ನ ಮಾಡಿ ಹಲವಾರು ಔಷಧಿಗಳನ್ನ ಕೊಟ್ಟರೂ ಕೂಡ ಆಕೆಯ ಹೊಟ್ಟೆಯ ಶೂಲ ಕಡಿಮೆಯಾಗಿರೋದಿಲ್ಲ. ಆಗ ತನ್ನ ಮಗನಾಗಿರ್ತಕ್ಕಂತಹ, ತನ್ನ ಮಗ ಡಾಕ್ಟರ್ ಆಗಿರ್ತಕ್ಕಂತಹ ಸುಬ್ಬರಾವ್ರನ್ನ ಕರೆದಂತಹ ಆ ತಾಯಿ ಚಂದ್ರಶೇಖರ ಭಾರತಿ ಸ್ವಾಮಿಗಳವರಲ್ಲಿ ತನ್ನ ರೋಗದ ವಿಚಾರವನ್ನ ತಿಳಿಸಿ ಅವರಿಂದ ನನಗೆ ವಿಭೂತಿಯನ್ನು ಅಥವಾ ಪ್ರಸಾದವನ್ನು ನೀನು ತರಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಅದೇ ಪ್ರಕಾರ ಡಾಕ್ಟರು ಶ್ರೀಗಳಲ್ಲಿ ಪ್ರಾರ್ಥನೆನ ಮಾಡಿಕೊಂಡು ಭಸ್ಮವನ್ನು ತಗೊಂಡೋಗಿರ್ತಾರಂತೆ ಕಳೆದ ಸಾರಿ. ಆಗ ಅವರ ತಾಯಿಗೆ ಅದನ್ನ ಕೊಟ್ಟಾಗ ಆ ತಾಯಿ ಆ ಭಸ್ಮವನ್ನು ಸ್ವೀಕಾರ ಮಾಡಿದ ಮೇಲೆ ಅವರಿಗೆ ಬಂದಿರತಕ್ಕಂತಹ ಉದರ ಶೂಲೆ ಕಡಿಮೆಯಾಗಿತ್ತಂತೆ. ಅದನ್ನ ಗುರುಗಳು ನೆನ್ಪಿಟ್ಕೊಂಡು ಕೇಳ್ತಾರಂತೆ. ಕೇಳಿದೊಡನೆ ಡಾಕ್ಟರ್ಗೆ ಮಿಂಚು ಒಳದಂತಾಗುತ್ತೆ. ತಮ್ಮ ತಾಯಿಯ ಹೊಟ್ಟೆಯ ನೋವಿಗೆ ಔಷಧಿಯನ್ನೇ ಕೊಡ್ಲಿಕ್ಕೆ ಆಗದೇ ಇರ್ತಕ್ಕಂತಹ ನಾನು ಗುರುಗಳಿಗೆ ಬಂದಿರತಕ್ಕಂತಹ ಕಾಯಿಲೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದೀನಲ್ಲ, ಅದೆಂತಹ ಮೂರ್ಖತನ ಅಂತೇಳಿ ಅವರಿಗೆ ಸ್ವಯಂ ಅವರಿಗೆ ನಾಚಿಕೆ ಆಗುತ್ತಂತೆ. ಆಮೇಲೆ ಗುರುಗಳಿಗೆ ಮತ್ತೆ ನಮಸ್ಕಾರವನ್ನ ಮಾಡಿ ಗುರುಗಳನ್ನ ಸ್ಮರಣೆ ಮಾಡ್ತಾ ಸ್ವಸ್ಥಳಕ್ಕೆ ಡಾಕ್ಟರ್ ಸುಬ್ಬರಾವ್ ಅವರು ಪ್ರಯಾಣ ಮಾಡ್ತಾರಂತೆ. ಈ ಡಾಕ್ಟರ್ ಹೋದ್ಮೇಲೆ ಮತ್ತೊಬ್ಬರು ಹೈದರಾಬಾದ್ ರಾಜ್ಯದಲ್ಲಿ ಅವರು ಪ್ರಸಿದ್ಧ ಡಾಕ್ಟರ್ ಆಗಿರ್ತಾರೆ. ಅವರ ಹೆಸರು ವೆಂಕಣ್ಣರಾವ್ ಅಂತ. ಆ ವೆಂಕಣ್ಣರಾವ್ ಅವರು ತುಂಬ ಹಳೆಯದಾಗಿರ್ತಕ್ಕಂಥ ರೋಗಗಳನ್ನು, ಮಾನಸಿಕ ಅಸ್ವಸ್ಥರನ್ನು ಗುಣಪಡಿಸುವಂಥದ್ದು ಮತ್ತು ಮನೋವಿಕಾರಗಳನ್ನು ಗುಣಪಡಿಸ್ಲಿಕ್ಕೆ ಸಾಕಷ್ಟು ಹೆಸರನ್ನ ಮಾಡಿರ್ತಾರೆ, ಪ್ರಖ್ಯಾತಿಯನ್ನು ಗಳಿಸಿರ್ತಾರೆ. ಇವರು ದೊಡ್ಡ ದೊಡ್ಡ VIP ಗಳು, ರಾಜಪುರುಷರು, ಶ್ರೀಮಂತರಿಗೆ ಚಿಕಿತ್ಸೆಯನ್ನು ಮಾಡಿ ಅವರಿಂದ ಇವರು ಸುವರ್ಣ ಪದಕಗಳನ್ನು, ಸಾಕಷ್ಟು ಬಹುಮಾನಗಳನ್ನು ಇವರು ಪಡ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಇವರು ಆಗಿನ ದಿವಾನರಾಗಿರ್ತಕ್ಕಂತಹ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಭೇಟಿ ಮಾಡಿ, ನಾನು ಈ ರೀತಿಯಲ್ಲಿ ನಾನು ಪ್ರಖ್ಯಾತಿಯನ್ನು ಗಳಿಸಿದ್ದೇನೆ, ನೀವು ಅನುಮತಿಯನ್ನು ನೀವು ಕೊಟ್ಟರೆ ನಾನು ಶೃಂಗೇರಿಯ ಮಟ್ಟದಲ್ಲಿರ್ತಕ್ಕಂತಹ ಚಂದ್ರಶೇಖರ ಸ್ವಾಮಿಗಳವರ ಮಾನಸಿಕ ಸ್ಥಿತಿಗೆ ನಾನು ಚಿಕಿತ್ಸೆಯನ್ನು ಕೊಡ್ತೇನೆ ಅಂತೇಳಿ ಅವರನ್ನು ಭೇಟಿ ಮಾಡ್ತಾರೆ. ಆಗ ಮಿರ್ಜಾ ಇಸ್ಮಾಯಿಲ್ ಅವರು ಮಠಕ್ಕೆ ಪತ್ರವನ್ನು ಬರೆದು ಇವರನ್ನ ಗುರುಗಳನ್ನ ಚಿಕಿತ್ಸೆ ಕೊಡಲಿಕ್ಕೆ ಕಳಿಸ್ತಾರೆ. ಯಾರನ್ನ? ವೆಂಕಟರಾವ್ ಅವರನ್ನ. ಆಗ ಗುರುಗಳು ಬಹಿರ್ಮುಖ ಸ್ಥಿತಿಯಲ್ಲೇ ಇರ್ತಾರೆ. ಆಗ ಮಠದ ಏಜೆಂಟರು ಈ ಥರ ವೆಂಕಟರಾವ್ ಅನ್ನುವಂಥವ್ರು ಬರ್ತಾ ಇದ್ದಾರೆ, ತಮಗೆ ಚಿಕಿತ್ಸೆನ ಕೊಡಬೇಕು ಅಂತೇಳಿ ಅಂತಂದಾಗ ಗುರುಗಳು ಬಹಿರ್ಮುಖ ಸ್ಥಿತಿಯಲ್ಲೇ ಇರೋದ್ರಿಂದ ಬರಲಿಕ್ಕೆ ಅವರು ಕೂಡ ಅನುಮತಿಯನ್ನು ಕೊಡ್ತಾರೆ. ಒಂದು ದಿನ ಬೆಳಿಗ್ಗೆ ಪ್ರಾತಃ ಕಾಲ ಗುರುದೇವರು ಪ್ರಾತಃ ಸ್ನಾನಕ್ಕೆ ಮುಂಚೆ ಆತ ಗುರುಗಳನ್ನು ಪರೀಕ್ಷೆ ಮಾಡಬೇಕು, ಅವರ ನಾಡಿಯ ಮಿಡಿತ ಜೊತೆಗೆ ಎದೆ ಬಡಿತ ಇತ್ಯಾದಿಯನ್ನು ನಾನು ಕೂಲಂಕುಷವಾಗಿ ಪರೀಕ್ಷೆ ಮಾಡಬೇಕು ಅಂತ ಒಂದು ದಿನ ಬೆಳಗ್ಗೆ ಆ ವೆಂಕಟರಾವ್ ಅವರು ಗುರುಗಳನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಭೇಟಿ ಮಾಡ್ಲಿಕ್ಕೆ ಬಂದಾಗ ಗುರುಗಳ ಎದೆ ಬಡಿತ, ನಾಡಿಯ ಗತಿ ಎಲ್ಲವನ್ನ ಪರೀಕ್ಷೆಯನ್ನ ಮಾಡಿ, ಜೊತೆಗೆ ನಾನು ಈ ಸಂಜೆ ಅದರ ಫಲಿತಾಂಶವನ್ನ ನಾನು ಕೊಡ್ತೇನೆ ಅಂತೇಳಿ ಎಲ್ಲವನ್ನ ಪರೀಕ್ಷೆ ಮಾಡಿ ಹೊರಡ್ತಾರೆ. ಮತ್ತೆ ಸಂಜೆ ಬಂದು ಅವರು ಫಲಿತಾಂಶವನ್ನ ಕೊಡ್ತಾರೆ. ಗುರುಗಳ ದೇಹಸ್ಥಿತಿ, ಮನಸ್ಥಿತಿಯ ಗುಟ್ಟು ನನಗೆ ಅರ್ಥ ಆಗಲೇ ಇಲ್ಲ. ಇದು ಯೋಗ ಶರೀರದ ಪ್ರತಿ ಜೀವ ಕಣವೂ ಕೂಡ, ನಾಡಿ, ಆ ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಆತನ ಯೋಗಿ ಅಣತಿಯಂತೆ ವರ್ತಿಸ್ತಾ ಇರುತ್ತೆ ಅನ್ನುವಂಥದ್ದು ಸುಮಾರು ಕಾಲ ಆದಮೇಲೆ ನನಗೆ ಅರ್ಥ ಆಯಿತು ಅಂತೇಳಿ ಗುರುಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾನೆ ಆ ಡಾಕ್ಟರ್ ವೆಂಕಟರಾವ್ ಅವರು.
ಗುರುಗಳಿಗೆ ಹೇಳ್ತಾನೆ, ಗುರುಗಳೇ, ತಮ್ಮದು ಯೋಗ ಶರೀರ ನನ್ನ ಪರೀಕ್ಷೆಗೆ ಎಟಕ್ಲಿಕ್ಕಾಗದೇ ಇರುವಂಥದ್ದು, ಎಟಕದ್ದದ್ದು, ತಮ್ಮನ್ನ ನಾನು ವೃಥ ಆಯಾಸಗೊಳಿಸಿದೆ, ನನ್ನನ್ನು ಕ್ಷಮಿಸಬೇಕು ಅಂತ ಗುರುಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ. ಅದಾದಮೇಲೆ ಆತ ಮೈಸೂರು ಸಂಸ್ಥಾನಕ್ಕೆ ರಿಪೋರ್ಟ್ ಕೊಡ್ತಾನೆ. ಇದು ಗುಣ ಮಾಡುವಂತಹ ಕಾಯಿಲೆ ಅಲ್ಲ, ನನ್ನ ಚಿಕಿತ್ಸೆ ಎಲ್ಲ ಪ್ರಯತ್ನಗಳೂ ಕೂಡ ವ್ಯರ್ಥ ಆದವು, ಅವರದ್ದು ಗುಣವಾಗುವಂತಹ ಗುಣಪಡಿಸುವಂತಹ ಕಾಯಿಲೆಯಲ್ಲ, ಅವರದ್ದು ಯೋಗ ಶರೀರ. ಆ ಯೋಗ ಶರೀರ ಆಗಿರೋದ್ರಿಂದ ಶರೀರದ ಪ್ರತಿ ಜೀವಕಣವೂ ಕೂಡ ಅವರ ಮನಸ್ಥಿತಿ, ಅವರ ಅಣತಿಯಂತೆ ವರ್ತಿಸ್ತಾ ಇರುತ್ತೆ. ಹಾಗಾಗಿ ಅವರು ಮಾನಸಿಕ ಅಸ್ವಸ್ಥರಲ್ಲ, ಅವರು ಸ್ವಸ್ಥರಾಗಿದ್ದಾರೆ ಅಂತ ಡಾಕ್ಟರ್ ಅವರು ಮೈಸೂರು ಸಂಸ್ಥಾನಕ್ಕೆ ಪತ್ರವನ್ನ ಬರೀತಾರೆ. ಈ ರೀತಿಯಲ್ಲಿ ಸಮಾಧಿ ಸ್ಥಿತಿಯನ್ನ ತಲುಪಿ ಅದಾದ ಮೇಲೆ ಅವಧೂತ ಸ್ಥಿತಿಯನ್ನ ತಲುಪಿರ್ತಕ್ಕಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಅವರನ್ನ, ಅಂತಹ ಮಹಾಮಹಿಮರನ್ನು ಕೂಡ, ಮಹಾರಾಜರನ್ನು ಸೇರಿಸಿ, ಶ್ರೀಕಂಠ ಶಾಸ್ತ್ರಿಗಳನ್ನು ಸೇರಿಸಿ ಎಲ್ಲರೂ ಕೂಡ ಮಾನಸಿಕ ಅಸ್ವಸ್ಥರು ಅಂತೇಳಿ ಅನ್ಕೊಂಡಿರ್ತಾರೆ. ಆದರೆ ಅವರು ಮಾನಸಿಕ ಅಸ್ವಸ್ಥರಾಗಿರ್ಲಿಲ್ಲ, ಸಮಾಧಿ ಸ್ಥಿತಿಯನ್ನ ತಲುಪಿದ್ರು, ಆದ್ಮೇಲೆ ಅವಧೂತ ಸ್ಥಿತಿಯನ್ನ ತಲುಪಿದ್ರು. ಈಗಲೂ ಕೂಡ ನಂಬಿರ್ತಕ್ಕಂತಹ ಅದೆಷ್ಟೋ ಜನರ ಮನಸ್ಸಲ್ಲಿ ಮನೆಯನ್ನ ಮಾಡಿ ಕಾಪಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಇನ್ನೂ ಮುಂದಿನ ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ.